ನಮಸ್ಕಾರ ವೀಕ್ಷಕರೇ. ಶ್ರೀ ಅದೃಷ್ಟ ಭೈರವಿ ದೇವಸ್ಥಾನದಿಂದ ನನ್ನ ಹೆಸರು ಮನೋಹರ್ ಗುರುಜಿ. ಮದಿಗಿರಿ ಪುಟ್ಟೇನಹಳ್ಳಿ ಗ್ರಾಮ, ಗೋಳಿಬಿದ್ನೂರು ರಸ್ತೆ, ಆಂಜನೇಯ ಸ್ವಾಮಿ ದೇವಸ್ಥಾನ ಆಪೋಸಿಟ್ ಇರುವಂಥದ್ದೇ ಶ್ರೀ ಅದೃಷ್ಟ ಭೈರವಿ ದೇವಿ. ಶ್ರೀ ಅದೃಷ್ಟ ಭೈರವಿ ದೇವಿ ಅಂದ್ರೆ ಸಾಕ್ಷಾತ್ ಜಗನ್ಮಾತೆ ಪಾರ್ವತಿ ರೂಪನೇ ಶ್ರೀ ಅದೃಷ್ಟ ಭೈರವಿ ಅಮ್ಮ. ಇಡೀ ಯಾವತ್ ಪ್ರಪಂಚದಲ್ಲಿ ಮೂಲ ಸ್ಥಾನ ಶ್ರೀ ಅದೃಷ್ಟ ಭೈರವಿ ಎಲ್ಲೂ ಇಲ್ಲ, ಬರೇ ಭೈರವಿ ಇದೆ. ಆದ್ರೆ ನಮ್ಮ ದೇವಸ್ಥಾನ ವಿಶೇಷ ಏನಪ್ಪಾ ಅಂದ್ರೆ ಶ್ರೀ ಅದೃಷ್ಟ ಭೈರವಿ ಅಂತ ಮೂಲ ಸ್ಥಾನ. ಇವತ್ತು ಅಮಾವಾಸ್ಯ, ಅಮಾವಾಸ್ಯ ದಿನದಿಂದ ಇವತ್ತು ನಿತ್ಯ ಅಭಿಷೇಕ ಮಂತ್ರತಂತ್ರಗಳಿಂದ ಅಮ್ಮನವರಿಗೆ ಬ್ರಾಹ್ಮಣ ಮುಹೂರ್ತದಲ್ಲಿ ಹೋಮ ಹವನಗಳಿಂದ ವಿಶೇಷವಾಗಿ ಇವತ್ತು ನಾವು ಅಭಿಷೇಕ ಮಾಡಿ ಆ ತಾಯಿ ಜಗನ್ಮಾತೆನ ಪ್ರತಿನಿತ್ಯ ಪೂಜೆ ಪುನಸ್ಕಾರ ನಡೆಯುತ್ತೆ. ಆದರೆ ಅಮಾವಾಸ್ಯೆ ಪೌರ್ಣಮಿನಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತೆ. ಇವತ್ತು ಅಮ್ಮವರು ತುಂಬಾ ಅಲಂಕಾರ ಮಾಡಿಕೊಂಡು ತಾಯಿ ಅದ್ಭುತವಾದ ದರ್ಶನನ ಕೊಡ್ತಾ ಇದ್ದಾರೆ. ಆದ್ದರಿಂದ ನಿಮ್ಮೆಲ್ಲರಿಗೂ ಭಕ್ತಾದಿಗಳಿಗೆ ನಾನು ಹೇಳೋದು ಒಂದೇ, ಹುಟ್ಟು ಸಾವಿನ ಮಧ್ಯದಲ್ಲಿ ತುಂಬಾ ಕಷ್ಟಗಳು ನಷ್ಟಗಳು ಬರ್ತಾ ಇರುತ್ತೆ. ಮನುಷ್ಯನ ಮೇಲೆ ಸಮಸ್ಯೆ ಇದ್ದೇ ಇರುತ್ತೆ. ಮನುಷ್ಯತ್ವಕ್ಕೆ ಮನುಷ್ಯ ಕೆಲವಲ್ಲಿ ಕೆಳಗೆ ಬೀಳ್ತಾನೆ, ಮುಂದೆ ಭವಿಷ್ಯತ್ ಇರೋದಿಲ್ಲ, ಆರೋಗ್ಯದಲ್ಲಿ ತೊಂದರೆ ಇರುತ್ತೆ, ಹಣಕಾಸಿನಲ್ಲಿ ತೊಂದರೆ ಇರುತ್ತೆ, ಬಿಸ್ನೆಸ್ನಲ್ಲಿ ಸಮಸ್ಯೆಗಳಿರೋ ಅಂಥದ್ದು, ಏನು ಮಾಡಿದ್ರು ತೊಂದರೆಗಳೇ ಆಗ್ತಿರುತ್ತೆ, ಕಲಹಗಳು ಆಗ್ತಾ ಇರುತ್ತೆ, ಮುಂದೆ ಬರಕ್ ಆಗ್ತಿರಲ್ಲ. ಈ ಥರ ಕೆಲವರಿಗೆ ತುಂಬ ಬೇರೆ ಬೇರೆ ಸಮಸ್ಯೆಗಳು ಇರುತ್ತೆ. ಆದರೆ ಅದೃಷ್ಟ ಭೈರವಿ ದೇವಸ್ಥಾನಕ್ಕೆ ಬಂದು ನಿಮ್ಮ ಕಷ್ಟಗಳನ್ನೆಲ್ಲ ಹೇಳ್ಕೊಂಡು ಜಾತಕದ ಮುಖಾಂತರ ಪ್ರಶ್ನೆ ಶಾಸ್ತ್ರ, ಅಂಜನಾ ಶಾಸ್ತ್ರದಲ್ಲಿ ನಿಮ್ಮ ಕಷ್ಟಗಳನ್ನ, ಅದು ಏನಾಗಿದೆ, ಎಂಥದ್ದಾಗಿದೆ, ಇಲ್ಲ ಮಾಟ ಮಂತ್ರ ಪ್ರಯೋಗ ಆಗಿದೆಯಾ, ಇಲ್ಲ ವಾಸ್ತು ದೋಷನ, ಇಲ್ಲ ಜಾತಕದಲ್ಲಿ ತೊಂದರೆ ಇದೆಯಾ, ಇಲ್ಲ ಶತ್ರುಗಳು ಬಾಧೆ ಇದೆಯಾ, ಇಲ್ಲ ಕುಲದೇವ್ರದ್ದು ಏನಾದ್ರು ತೊಂದರೆ ಇದೆಯಾ, ಇಲ್ಲ ದೈವ ಬಲ ಇಲ್ವಾ, ಈ ತರ ಏನಾದ್ರೂ ಒಂದು ತೊಂದರೆ ಇರುತ್ತೆ. ಅದನ್ನ ಪರಿಷ್ಕಾರ, ಅದನ್ನ ತಿಳ್ಕೋಬೇಕು, ಮಾರ್ಗ ಪಡಿಬೇಕಂದ್ರೆ ಜ್ಯೋತಿಷ್ಯದಲ್ಲಿ ನಿಮಗೆ ಕಷ್ಟಗಳನ್ನ ತಿಳ್ಕೊಂಡು ಏನಾಗಿದೆ ಅನ್ನೋದನ್ನ ಅದನ್ನು ಹಿಂಗಿಸಿ ನಿಮಗೆ ಪರಿಹಾರ ಮಾಡಿಕೊಡಲಾಗುತ್ತೆ. ಆದ್ದರಿಂದ ಶ್ರೀ ಅದೃಷ್ಟ ಭೈರವಿ ದೇವಸ್ಥಾನಕ್ಕೆ ಎಲ್ಲರೂ ಬನ್ನಿ, ನಿಮ್ಮ ಕಷ್ಟಗಳನ್ನು ಹೇಳ್ಕೊಳ್ಳಿ, ಆ ತಾಯಿಗೆ ಹರಕೆಗಳು ಕಟ್ಕೊಳ್ಳಿ, ನಿಮ್ಮ ಇಷ್ಟಾರ್ಥದ ಮುಖಾಂತರವಾಗಿ ಸಕಲವು ಸರ್ವವು ಐಶ್ವರ್ಯ ಕೊಡಲಿ ಅಂತ ಹೇಳ್ದ ಈ ಅದೃಷ್ಟ ಭೈರವಿ ದೇವಸ್ಥಾನ ಕಡೆಯಿಂದ ನಾನು ವಿನಂತಿ ಮಾಡ್ತೀನಿ.